ಅಣ್ಣ ನಿನಗೆ ಫೋನ್ಪೇ ಮಾಡ್ತೀನಿ, ಎನ್ವಲಪ್ದು ದುಡ್ಡು ಸೇರಿಸಿ. ಬಾಳೆಹಣ್ಣು ತಗೊಳ್ಳಿ, ಕವರೊಳಗೆ ನಿಮ್ಮದು. ಕಾರು ಬೇರೆದು ಶಿಫ್ಟ್ ಆಗ್ತಾವ್ರೆ. ಯಾವ ಕಾರು ಅಂತ ಹೇಳ್ಬಿಟ್ಟು ಬ್ರೋ ರಿವ್ಯೂ ಕೊಡ್ತೀರಾ ಬ್ರೋ ನನಗೆ? ಓಕೆ, ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಮಾವಿನ ತಿನ್ಕೊಂಡು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಜಿಮ್ಗೆ ಹೋಗಿಲ್ಲ, ರಜಾ ಹಾಕಿದ್ದೀನಿ. ಟೈಮಿಗೆ 10 ಗಂಟೆ ಆಗಿದೆ, ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಎಲ್ಗಪ್ಪ ಅಂದರೆ ಮದುವೆಗೆ ಅದೊಂದು ಸ್ಟೋರಿ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಇವಾಗ ನೆನಪಾಯ್ತು ನನಗೆ. ಲಿಟ್ರಲಿ ಇವಾಗ ನೆನಪಾಗಿದ್ದು ನನಗೆ ಮದುವೆಗೆ ಹೋಗಬೇಕು ಅಂತ. ನನಗೆ ನಮ್ಮ ಮಮ್ಮಿ ಮುಖ ನೋಡ್ತೀನಿ, ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ನಮ್ಮ ಮಮ್ಮಿಗೆ ನನ್ನ ಮೆಮೊರಿ ಪವರ್ ಮೇಲೆ ತುಂಬ ನಂಬಿಕೆ ಇದೆ. ಅದಕ್ಕೆ ನಮ್ಮ ಮಮ್ಮಿ ಏನು ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತ ಬಾಯಿ ಬಿಟ್ಟು ಏನು ಹೇಳ್ತಾರೆ, ಬಟ್ ಬರ್ತಾಯಿದೆ ಕಡೆಯಿಂದ ಪಟ್ಟಂತ ತಿಂದ್ಬಿಟ್ಟು ಹೊರಡ್ತೀನಿ. ನನ್ನ ಫ್ರೆಂಡ್ ಒಬ್ರಿಗೆ ಬರೋಕ್ಕೆ ಹೇಳಿದ್ದೀನಿ, ಇನ್ನೇನು ನಾನು ಒಬ್ಬನೇ ಹೋಗೋದು ಅಂತ. ಹುಡುಗರದ್ದು ಅಡ್ವಾಂಟೇಜೇ ಇದು. ಇವಾಗ ಫೋನ್ ಮಾಡಿ ಬ್ರೋ ಮಲಗಿದ್ದೆ ಬ್ರೋ ಇವಾಗ ಎದ್ದೆ ಹೇಳಿ ಬ್ರೋ ಆದರು, ಬ್ರೋ ಹೊರಡೋಣ ಬನ್ನಿ ಅಂತ. ಸರಿ ಬ್ರೋ 5 ನಿಮಿಷ ಬಂದೆ ಅಂತ. ಹುಡುಗರದ್ದು ಅಡ್ವಾಂಟೇಜೇ ಅದು, 5 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಬಂದುಬಿಡ್ತಾರೆ. ರೆಡಿಯಾಗಿದ್ದೀನಿ. ಆ್ಯಂಡ್ ನಿನ್ನೆ ನಾನು ಕಾರ್ ತೊಗೊಂಡೋಗಿದ್ದೆ ಹೊರಗಡೆ. ನೋಡಿರಿ ಮೊನ್ನೆ ತಾನೇ ಪಳ ಅಂತ ಒಳಿಸಿದ್ದೆ, ಆಗಲಿ ಹೆಂಗಾಗ್ಬಿಟ್ಟಿದೆ, ಎಂಥ ಪರಿಸ್ಥಿತಿಗೆ ಬಂದಿದೆ. ಟೈಯರ್ ಎಲ್ಲ ಮಣ್ಣು ಆಗ್ಬಿಟ್ಟೈತೆ. ಆ್ಯಂಡ್ ಯಾವ ಖುಷಿಗೆ ಆ್ಯಕ್ಚುಲಿ ಕಾರಲ್ಲಿ ಹೋಗ್ತಾಯಿಲ್ಲ ಇವಾಗ. ಫಸ್ಟ್ ಅಂದ್ಕೊಂಡೆ ಕಾರಲ್ಲಿ ಹೋಗೋಣ ಅಂತ, ಬಟ್ ಮಳೆ ಏನು ಬರ್ತಾಯಿಲ್ಲ, ಬರೋ ಥರನೂ ಇಲ್ಲ. ಸೊ ಅದಕ್ಕೋಸ್ಕರ ಗಾಡೀಲೇ ಹೋಗಿ ಬಂದುಬಿಡೋಣ, ಪಟ್ಟಂತ ಈಸಿಯಾಗಿ ಆಗುತ್ತೆ. ಇಲ್ಲ ಸುಮ್ಮನೆ ಜಾಮು ಅದು ಇದು ಅಂತ ಉಳ್ಕೊಬೇಕಾಗುತ್ತೆ. ಆ್ಯಂಡ್ ಬೈದಿವೆ ಹೋಗ್ತಿರೋದು ನನ್ನ ಕಾಲೇಜ್ ಫ್ರೆಂಡು, PU ಫ್ರೆಂಡ್ ಮದುವೆಗೆ. ನನಗೆ ಮರವು ಜಾಸ್ತಿ ನೆನಪಿರಲ್ಲ ಅಂತ ಹೇಳ್ಬಿಟ್ಟು ತುಂಬ ದಿನಗಳ ಮುಂಚೆನೇ ನಾನು ಆಲ್ರೆಡಿ ಹೇಳಿದ್ದೆ. ಕರೆದಾಗ್ಲೇ ಫೋನ್ ಮಾಡಿಬಿಟ್ಟು, ಇಲ್ಲ ಪರವಾಗಿಲ್ಲ ನೀನು ಬರಲೇಬೇಕು, ನಾನು ನೆನಪಿಸ್ತೀನಿ ಅಂತ ಹೇಳ್ಬಿಟ್ಟು 2 ದಿನ ನೆನಪಿಸಿದ್ಲು. ಸೊ ಅದಾದಮೇಲೆ ನಾನು ಹೋಗಲಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ, ಏನೇ ಆಗಲಿ ಬರಬೇಕು ಅಂತ ಹೇಳಿದಾಗ. ನೆನ್ನೆ ಆ್ಯಕ್ಚುಲಿ ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು, ಮರ್ತುಬಿಟ್ಟೆ. ಫೋಟೋ ಒಳಗೆ ಏನು ಮಾಡ್ತಾಯಿಲ್ಲ, ಸೀದಾ ಅಲ್ಲೇ ಸಿಗ್ತೀನಿ ನಿಮಗೆ. ಏನಾಯಿತು ಗೈಸ್, ಮಣ್ಣು ಹೋಗ್ಬಿಡ್ತು, ಮರಳು ರೋಡಲ್ಲೇ ಮರಳಾಕ್ಬಿಟ್ಟಿದ್ರು, ಜಾರ್ಬಿಡ್ತಂಗೆ. ಅವಾಗ ಅದ್ರ ಮೇಲೆ ಕಾಲಿಟ್ಟೆ. ಸೊ ಗೈಸ್ ಏನು ಗೊತ್ತಾ ಮ್ಯಾಟ್ರು, ಬಂದಿದ್ದೀನಿ ಓಕೆನಾ, ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಬಟ್ ಅವ್ರಿಗೆ ಎನ್ವೆಲಪ್ಪಿಗೆ ದುಡ್ಡು ಹಾಕ್ಕೊಡ್ಬೇಕು, ಇಲ್ಲ ಗಿಫ್ಟ್ ಏನಾದ್ರು ಕೊಡಬೇಕು. ಗಿಫ್ಟ್ ಕೊಡೋದು ಬೇಡ, ದುಡ್ಡೇ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಎನ್ವೆಲಪ್ ಕವರ್ ಬರ್ತಾಯಿದ್ದೀನಿ. ಬ್ರೋ ಎನ್ವೆಲಪ್ ಇದೆಯಾ? ಮುಯಿ ಕವರ್ ಮುಯಿ ಹಾಕೋಕ್ಕೆ ಫಸ್ಟು ನಂತರ ದುಡ್ಡಿದೆಯಾ ನೋಡ. ಫಸ್ಟ್ ಏನಾಗುತ್ತೆ ನಗ್ಬೇಡಿ ಗೈಸ್, ಬಡವ. ಈ ಚಾನ್ಸ್ ಏನಾದ್ರು ಇವಾಗ ನನ್ನ ಪರ್ಸಲ್ಲಿ ದುಡ್ಡಿರಲಿಲ್ಲ ಅಂದಿದ್ದರೆ ಟ್ರಿಕ್ ಯೋಚನೆ ಮಾಡ್ಕೊಂಡಿದ್ದೆ. ಏನು ಅಣ್ಣ ನಿನಗೆ ಫೋನ್ಪೇ ಮಾಡ್ತೀನಿ, ಎನ್ವೆಲಪ್ದು ದುಡ್ಡು ಸೇರಿಸಿ ದುಡ್ಡು ನೀನೇ ಕೊಟ್ಬಿಡು ಅಂತ. ನಂತರ ದುಡ್ಡಿತ್ತು, ಏನೇನೋ ಹೇಳ್ತಾ ಇದ್ದೀನಿ ಗುರು, ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಫುಲ್ ಕ್ಲಮ್ಸಿ ಅಂತಾರಲ್ಲ ಇಂಗ್ಲೀಷಲ್ಲಿ ಒಂದು ಪದ ಇದೆಯಲ್ಲ, ಹಂಗಾಗ್ಬಿಟ್ಟಿದ್ದೀನಿ. ಬೈದಿವೆ ಕಾಡಿವೆ, ಎಲ್ಲಿ ಹುಡ್ಕೊಂಡು ಹೋಗ್ಲಿ ATMಗೆ ಬ್ರೋ, ದಿಸ್ ಈಸ್ ವೆರಿ ಅಕ್ಸೆಸಬಲ್. ಅಂಗಡಿ ಹೆಂಗಿದ್ರು ಹೋಗ್ತೀವಿ, ಅವ್ರ ಹತ್ರ ಇಸ್ಕೊಂಡು ಕೊಡುವಣ ದುಡ್ಡನ್ನ ಅಂತ ಅಂದ್ಬಿಟ್ಟು ಮಾಡ್ಬೋದು ಫೋನ್ಪೇ ಅವ್ರಿಗೆ. ಅದು ಈಸಿ, ಲೇಸಿ ಮೈಂಡ್ಸ್ ಈಸಿಯಾಗಿರೋದೇ ಥಿಂಕ್ ಮಾಡೋದು. ಸೊ ನಮ್ಮ ಜಿಮ್ ಫ್ರೆಂಡ್ ಬಂದಿದ್ದಾರೆ, ಸೊ ಇವ್ರ ಜೊತೆನೇ ಹೋಗ್ತಾ ಇರೋದು. ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟರ್ ಇರಬೇಕು ಇಲ್ಲಿಂದ, ಅಲ್ಲೇ ಸಿಗ್ತೀನಿ. ಸೊ ಗೈಸ್ ಬಂದು ರೀಚ್ ಆಗಿದ್ದೀನಿ. ಸೊ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಲ್ಯಾಣ ಮಂಟಪ ಬೇರೆ ಇದೆ. ಕನ್ಫ್ಯೂಸ್ ಆಗ್ತಾಯಿದೆ ಯಾವುದಕ್ಕೆ ಹೋಗೋದು ಅಂತ ಅಂದ್ಬಿಟ್ಟು. ಎರಡು ನೋಡಿ, ಅದೊಂದಿದೆ ಇದೊಂದಿದೆ. ಸೊ ನಾವು ಇದಕ್ಕೆ ಬರಬೇಕಾಗಿರೋದು, ಹೊರಗಡೆ ಹೆಸರು ನೋಡಿದ್ಮೇಲೆ ಗೊತ್ತಾಯಿತು. ಓಕೆ ಬಂದಿದ್ದೀವಿ ಓಕೆನಾ ಊಟಕ್ಕೆ ಅಂತ ಅಂದ್ಬಿಟ್ಟು. ಸೊ ಈಗಲೂ ನೋಡಿ ನನ್ನ ಫ್ರೆಂಡು, ನಾವು ಆ್ಯಕ್ಚುಲಿ ಇದಕ್ಕೆ ಮುಂಚೆ ಎಲ್ಲ ನಾವು ಜಿಮ್ಗೆ ಹೋಗ್ಬೇಕಾದ್ರೆ ನಾವು ಹೋಗೋ ದಾರಿಲಿ ಅಂದರೆ ಹೇಳಿದ್ನಲ್ಲ 12 ಕಿಲೋಮೀಟ್ರ್ ನಾವು ಹೋಗೋ ಜಿಮ್ಮು ಅಂತ. ಸೊ ಆನ್ ದಿ ವೇ ದಾರಿನಲ್ಲಿ ಎಲ್ಲೇ ಕಲ್ಯಾಣ ಮಂಟಪ ಇದ್ರೂ ಒಂದು ರೌಂಡ್ ಕಣ್ಣಾಡಿಸ್ತಾ ಇದ್ವಿ, ಏನಾದರೂ ಬೈ ಚಾನ್ಸ್ ಏನಾದ್ರು ಫಂಕ್ಷನ್ ಇದೆಯಾ ಅಂತ. ಅದರಲ್ಲೂ ಒಂದು ನಮ್ಮ ಮನೆ ಹತ್ರ ಇದೆ. ಒಂದಿನ ಅಂತೂ ಒಂದಿನ ಹುಡ್ಕೊಂಡು ಹೋಗಿದ್ವಿ ನಾವು, ನೆನಪಿದ್ಯಾ ಬ್ರಾ? ಸೊ ಇವತ್ತು ಗೊತ್ತಿರೋ ಮದುವೆಗೆ ಬಂದು ತಿಂತಾಯಿದ್ರು ನನ್ನ ಫ್ರೆಂಡು. ಇದು ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗೋದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಹೇಳ್ತಾರೆ. ಅದ್ರ ಕಿಕ್ಕೇ ಬೇರೆ, ಅದು ಒಂಥರ ಕೆಡ್ದಾಗಿತ್ತ ಪದ, ಬಟ್ ಅದೇ ಅದು ಗೈಸ್. ಅಲ್ಲೂ ಬಡಿಸ್ತಾರೆ, ಆ ಫಂಕ್ಷನಲ್ಲೂ ಬಡಿಸ್ತಾ ಇದ್ದಾರೆ. ಏನಿಬ್ರು ಒಂದೇ ಇವರು ಅನಿಸುತ್ತೆ, ಏನೋ ಮನೆ ಕಟ್ಟಿರೋರು, ಕನ್ಸ್ಟ್ರಕ್ಷನ್ ಮಾಡಿರೋರು, ಒಂದೇ ಹೈಟಲ್ಲಿ ಒಂದೇ ಜಾಗದಲ್ಲಿ ಅದೇ ಫ್ಲೋರಲ್ಲಿ. ಅಲ್ಲಿ ಡೈನಿಂಗ್ ಇದೆ, ಇಲ್ಲೂ ಡೈನಿಂಗ್ ಇದೆ. ನೋಡಬೇಕಾಗಿತ್ತು ಯಾವ ಕಡೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಯಾವ ಕಡೆ ಚೆನ್ನಾಗಿ ಮಾಡಿದ್ರು ಅದು ಕಡೆಗೆ ಜಂಪ್ ಆಗ್ಬಿಡ್ಬೋದಾಗಿತ್ತು. ಅಂಡ್ ಬೈದಿವೆ ನನ್ನ ಮರುವು ಮತ್ತು ನಾನು ಎನ್ವೆಲಪ್ಪೇ ಕೊಟ್ಟಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡೆ ಆ್ಯಂಡ್ ವಿಶ್ ಮಾಡ್ಬಿಟ್ಟು ಬಂದೆ ಮುಹೂರ್ತ ಮಾಡಿಬಿಟ್ಟು. ಬಟ್ ಎನ್ವೆಲಪ್ ಕೊಡಲಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಮತ್ತೆ ಹೋಗ್ಬೇಕು, ಇವಾಗ ಕೊಡಬೇಕು. ಏನೋ ಒಂದು ಪೋಸ್ಟ್ ಮಾಡಬೇಕಿತ್ತು ಗೈಸ್. ಪೋಸ್ಟ್ ಮಾಡಿಬಿಟ್ಟು ನಾನು ಆಡೇ ನೋಡ್ತೀನಿ, ತುಂಬಿಸ್ಬಿಟ್ಟವ್ರೆ. ಲೈನಾಗಿ ಹೋಗ್ತಿದ್ದಾರೆ. ಡಯಟಲ್ಲಿದ್ದೀನಿ. ಇಲ್ಲಿ ನನ್ನ ಫ್ರೆಂಡು ಅವ್ರು ಜಿಮ್ಗೆ ಹೋಗ್ತಾರೆ, ಡಯಟು ಅಂತ ಅಂದ್ಬಿಟ್ಟು ಬಾದರ್ಶಾ ತೆಗೆದ್ಬಿಟ್ಟು ನನಗೆ ಹಾಕಿದ್ದಾರೆ. ಏನು ಭಾರಿ ಸ್ಲಿಮ್ ಆಗಿದ್ದೀನಿ ನಾನು ಅನ್ನೋ ಲೆವೆಲ್ಗೆ. ತಿನ್ನೋಣ ಬಿಡಿ, ನೀವು ಚೆನ್ನಾಗಿದೆ.
ನಿಜ ಹೇಳಿ ಮನ್ಸು ಮುಟ್ಕೊಂಡು ಯಾರು ಚೆನ್ನಾಗಿರೋದಕ್ಕೆ ಹಾಕಿದ್ರಿ ಅಂತ. ಆ್ಯಂಡ್ ಇನ್ನೂ ಏನು ಗೊತ್ತಾ ಗೈಸ್, ನಾನು ಎಲ್ಲೇ ಹೋದ್ನು ಯಾವುದೇ ಫಂಕ್ಷನ್ ಆಗಿರಲಿ ಭಟ್ರು ಟೀಮಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೇ ಇರ್ತಾರೆ. ಇಲ್ಲೂ ಅಷ್ಟೇ ಅವಲೇ ಮಾತಾಡ್ಸ್ಕೊಂಡೋದ್ರು ಲೈನಾಗೆ. ಸೊ ಆಲ್ಮೋಸ್ಟ್ ಒಂದು 2-3 ಜನ ನನ್ನ ಸಬ್ಸ್ಕ್ರೈಬರ್ಸು. ಖುಷಿ ಆಯಿತು ಮಾತಾಡಿ. ಮೇ ಬಿ ನಾನು ಫುಡ್ ಬ್ಲಾಗ್ಸ್ ಮಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಫುಡ್ ರಿಲೇಟೆಡ್ ಆಗಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಅನ್ಸುತ್ತೆ. ನೋಡೋಣ, ಬಾಳೆಹಣ್ಣು ಎತ್ತಾಕೊಳ್ಳಿ ಕವರೊಳಗೆ ನಿಮ್ಮದು. ಇದೀನಿ ನಂದೇ ಇದು. ಸರಿ, ನಾವು ಏನು ಹೇಳಿದ್ರು ಅಲ್ಲಿ ತಪ್ಪು ಹುಡುಕ್ತಾರೆ. ನೋಡೋಣ, ನಗದ್ ಬೇರೆ, ನಾನು ಏನು ಹೇಳಿಲ್ಲ. ನಗುನದೇ ಅದು ಉತ್ತರ ಇದೆ. ನನ್ನ ರಿಯಾಕ್ಷನ್ ನೋಡಿ ನಗ್ತಾ ಇರೋದಾ? ಐ ಮೀನ್ ನನ್ನ ಪರಿಸ್ಥಿತಿ ನೋಡಿ ಹೇಳ್ತೀನಿ ಏನಕ್ಕೆ ಅಂತ. ಎನ್ವೆಲಪ್ ಕೊಡೋದಕ್ಕೆ ಒಂದು ಸಾಧನೆ ಮಾಡಬೇಕಾಯ್ತು. ಅದಕ್ಕೆ ಇವ್ರು ಅಲ್ಲಿ ನಿಂತ್ಕೊಂಡು ನಗ್ತಾ ಇದ್ದಿದ್ದು. ಕರೆದ್ರೆ ಯಾರೂ ಬರ್ತಾನೆ ಇಲ್ಲ ಗುರು ತಗೊಳ್ಳೋದಕ್ಕೆ. ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಅದು ನೋಡಿ 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 ನಗ್ತಾವ್ರು ಅಲ್ಲಿಂದ. ಇವ್ರು ಬಾದುರ್ಸ ಅಂದರೆ ಇವ್ರು ಕೊಟ್ಟಿದ್ದು ಬಾದುರ್ಸ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿತ್ತು. ಅದರಲ್ಲಿ ಅವರು ಭಟ್ರು ಹೇಳಿದ್ನಲ್ಲ ಗೊತ್ತಿರೋರೆ ಸಬ್ಸ್ಕ್ರೈಬರ್ಸ್ ಅಂತಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಇನ್ನೊಂದ್ಸರಿ ಆಗ್ತೀನಿ ಅಂತ ಬರ್ತಾ ಇದ್ದಾರೆ. ಇವರು ಇಲ್ಲ ತಿನ್ನಿ ಬ್ರೋ ಅಂತಾರೆ. ಆಲ್ರೆಡಿ ಅದೇ ನನಗೆ ಜಾಸ್ತಿ ಆಗ್ಬಿಟ್ಟೈತೆ. ಇವ್ರು ತಿನ್ನಿ ಬ್ರೋ ಅಂತೆ. ಒಳ್ಳೆ ಸೀನ್ ಇತ್ತು. ಬಟ್ ಖುಷಿ ಆಯಿತು. ಹಳೆ ಫ್ರೆಂಡು. ಸೊ ಮದುವೆಗೆ ಬರೋದು, ಎಲ್ಲರೂ ಲೈಫಲ್ಲಿ ಗ್ರೋತ್ ಆಗ್ತಿದ್ರೆ ಬೇರೆ ಸ್ಟೇಜ್ಗೆ ಹೋಗ್ತಾರೆ, ಅದು ನೋಡೋಕ್ಕೆ ಖುಷಿ. ವ್ಲಾಗ್ ನೋಡ್ತಾರೆ ಗೊತ್ತು ಅವ್ರಿಗೆ. ಇಲ್ಲಿ ನನ್ನ ವ್ಲಾಗಲ್ಲಿ ವಿಶ್ ಮಾಡಬೇಕಾ? ಲೈವಲ್ಲೇ ವಿಶ್ ಮಾಡಿ ಬಂದಿದ್ದೀನಿ. ನೀವೇನು ಬ್ರೋ ಸರಿಯೋಣ. ಚೇರ್ಸ್ ಬ್ರೋ. ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಇವಾಗ ಆ್ಯಕ್ಚುಲಿ ಒಂದು ಪ್ರಮೋಷನಲ್ ಶೂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬಟ್ಟೆ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಲ್ಯಾಪ್ಟಾಪ್ ಬಿಟ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ಟೆಗೂ ಲ್ಯಾಪ್ಟಾಪು ಏನು ಕನೆಕ್ಷನು ಅಂದರೆ ನನಗೆ ಸೆಲೆಕ್ಷನ್ ಬರೋಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ತೊಗೊಂಬರ್ತಾಯಿದ್ದೀನಿ ತೋರ್ಸೋಕ್ಕೆ ಯಾವ್ದು ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಮ್ಮ ಅವರು ಆನ್ಲೈನ್ ವೆಬ್ಸೈಟ್ ಅದು, ಅವ್ರು ಕಳಿಸ್ತಾರೆ. ಆನ್ಲೈನ್ ವೆಬ್ಸೈಟು ಸೆಲೆಕ್ಟ್ ಮಾಡಬೇಕು ಪ್ರಮೋಷನ್ಗೆ. ನಮ್ಮ ಮಮ್ಮಿಗೆಲ್ಲ ಇರಬೇಕು A to Z. ಮೊನ್ನೆ ನೋಡಿ ಅಲ್ಲೇ ಇದೆ, ಅಲ್ಲೇ ನಿಲ್ಸಿದ್ದಾರೆ. ಸದ್ಯಕ್ಕೆ ನಾನೀಗ ನಮ್ಮ ಅಕ್ಕನ ಮನೆಗೆ ಬಂದೆ. ಸೊ ಒಂಚೂರು ಕೆಲಸ ಇತ್ತು, ಅದಕ್ಕೋಸ್ಕರ ಬ್ಯಾಗ್ನ ಎತ್ತಾಕೊಂಬಂದ್ಬಿಟ್ಟಿದ್ದೀನಿ. ನನ್ನ ಲ್ಯಾಪ್ಟಾಪಲ್ಲಿ ಕೆಲಸ ಇದ್ದಿದ್ದು. ಸೊ ಸುಮಾರು ದಿನ ಆದಮೇಲೆ ಟ್ರಾವೆಲು ಮಾಡ್ತಾರೆ ಇವತ್ತು. ಇವತ್ತು ಅಂದರೆ ಸ್ವಲ್ಪ ದಿನ ಟ್ರಾವೆಲ್ ಇವೆಲ್ಲ ಏನೂ ಇರಲಿಲ್ಲ. ಲ್ಯಾಪ್ಟಾಪಿಗೆ ಫುಲ್ ರೆಸ್ಟ್ ಕೊಟ್ಟಿದ್ದೆ. ಇವಾಗ ಇತ್ತೀಚೆಗೆ ಉಪಯೋಗಿಸ್ತಾ ಇದ್ದೀನಿ ಲ್ಯಾಪ್ಟಾಪ್ನ. ಇಲ್ಲಿ ಒಳ್ಳೆ ಕತ್ಲೆ ಗುರು, ಒಂದು ಕತ್ಲೆ. ಬಂದಾಗೆಲ್ಲ ಪ್ರತಿ ಸರಿ ಇಲ್ಲೇ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು 3 ಫ್ಲೋರ್ ಹತ್ತಬೇಕು, ಅದು ಹಿಂಸೆ. 3 ಫ್ಲೋರು 4 ಫ್ಲೋರು ಗೊತ್ತಿಲ್ಲ, ಒಟ್ಟು ಹತ್ತಬೇಕು ಸಿಕ್ಕಾಬಟ್ಟೆ. ಹೊಸದು ಮತ್ತೆ. ಸೊ ಗೈಸ್ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಇನ್ನೊಂದು ರೀಸನ್ ಏನು ಇಷ್ಟು ಬೇಗ ಹೊರಡ್ತಿರೋದಕ್ಕೆ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾರೆ. ಸೊ ಯಾರು ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ. ತುಂಬ ದಿನ ಆದಮೇಲೆ ಇವತ್ತು ದರ್ಶನ ಕೊಟ್ಟಿದ್ದಾರೆ. ಸೊ ನಾವು ಫ್ರೀ ಇದ್ರಂತೆ. ಸೊ ಅದಕ್ಕೋಸ್ಕರ ಸರಿ ಇದ್ದೀರಾ ಬ್ರೋ ಫ್ರೀಯಾಗಿ ಮೀಟ್ ಆಗೋಣ ಅಂದರು. ಬನ್ನಿ ಅಂತೆ, ಬಂದರು. ಸೊ ಇವಾಗ ಹುಡುಕ್ಬೇಕು ಅವ್ರು ಎಲ್ಲಿದ್ದಾರೆ ಅಂತ. ನನಗನ್ಸ ನಾನು ಕಳಿಸಿರೋ ಲೊಕೇಶನ್ ಬಿಟ್ಟು ಬೇರೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅವರು. ಸರಿ ಗೈಸ್, ನಮ್ಮ ಫ್ರೆಂಡು ನಮ್ಮ ಲೋಕೇಶ್ ಬ್ರೋ. ಇವತ್ತೊಂದು ಜೋಶ್ ಇದೆ, ಲೋಕೇಶ್ ಬ್ರೋ ಅಂತ ಹೇಳ್ತಿರೋದು. ಅವತ್ತು ಆ ಜೋಶ್ ಇರಲಿಲ್ಲ. ಅವತ್ತು ನಾವೆಲ್ಲ ಯಾರು ಕಶ್ಯಪು, ಅದಾದಮೇಲೆ ನನ್ನ ಇನ್ನೊಬ್ಬ ಫ್ರೆಂಡು ಸಿರಾ ಫ್ರೆಂಡು. ಸೊ ನಾವೆಲ್ಲ ಸಿಕ್ಕಿದಾಗ ಅಷ್ಟು ಜೋಶ್ ಇರಲಿಲ್ಲ. ಕೆಲವ್ರು ನೋಟಿಸ್ ಮಾಡಿ ಕಮೆಂಟ್ಸ್ ಹಾಕ್ಬಿಟ್ಟಿದ್ರು ಏನಕ್ಕೆ ಆ ಜೋಶ್ ಇರಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಿರುವಂತೆ ಆ ಜೋಶ್ ಏನಾಗಿತ್ತು ಅಂತ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ನಮ್ಮ ಲೊಕೇಶನ್ ಸಿಕ್ಕಿದ್ದಾರೆ. ಸೊ ಇವಾಗೆಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಇವರು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಹೋಗೋದು ಏನು ಕತೆ ಅಂತ. ಇನ್ನೂ 0 ಪ್ಲ್ಯಾನ್ಸು. ಸಡನ್ನಾಗಿ ಇವ್ರು ಬಂದಿದ್ದು. ಸಡನ್ನಾಗಿ ನಾನು ರೆಡಿಯಾಗಿದ್ದಲ್ವ. ಸೊ ಹಾಗೆ 0 ಐಡಿಯಾ. ಪ್ಲ್ಯಾನ್ ಮಾಡ್ತೀವಿ ಏನಾದ್ರು ಒಂದು ಸಡನ್ನಾಗಿ. ಅಯ್ಯೋ ಸಡನ್ ಪ್ಲ್ಯಾನು ಹಂಗೆ ಅವತ್ತು ಸಡನ್ನಾಗಿ ಹೇಳ್ತೀವಿ. ಓಕೆ ಸೊ ಗೈಸ್ ಇವಾಗ ಶಿಫ್ಟ್ ಆಗಿದ್ದೀವಿ ನಮ್ಮ ಲೋಕೇಶ್ ಬ್ರೋ ಅವ್ರ ಕಾರ್ಗೆ. ಎಲ್ಲರಿಗೂ ಖುಷಿ ಅನ್ಸುತ್ತೆ. ಇವತ್ತು ಕಾರ್ ನಾನೇ ಓಡಿಸ್ತಾ ಇದ್ದೀನಿ. ಎಸ್, ಲೋಕೇಶ್ ಬ್ರೋ ಇಸ್ ಡ್ರೈವಿಂಗ್ ಕಾರ್. ಅಡ್ಡೆ ಕಮೆಂಟ್ಸ್ ಅಲ್ಲಿ ಬ್ರೋ ಲೋಕೇಶ್ ಬ್ರೋ ಕಾರ್ ಓಡಿಸ್ತಾ ಇಲ್ಲ, ಡ್ರೈವರ್ ಕರ್ಕೊಂಡ್ಬಂದವ್ರೆ, ಇಲ್ಲ ಜೊತೆಲಿ ಯಾರು ಹಾಕೊಂಡ್ಬಂದವ್ರೆ, ಎಲ್ಲಾ ತರದ ಕಮೆಂಟ್ಸ್ ನೋಡ್ಬಿಟ್ವಿ. ಸೊ ಇವತ್ತು ಫೈನಲಿ ನೋಡ್ರಪ್ಪ ಹೋಯ್ತಾ ಇದ್ದೀವಿ. ಫೈನಲಿ ವಿ ಆರ್ ಬ್ಯಾಕ್. ಅದೇ ಪ್ಲಾನ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಲೋಕೇಶ್ ಬ್ರೋ ಅದೇ ಹೇಳ್ತಿದ್ದೆ. ಬೆಳಗ್ಗೆ ಮಾತಾಡಿದೆ ಬ್ರೋ ಈ ವರ್ಷ ಏನೋ ಒಂದು ಮಾಡಬೇಕು ಅಂತ. ಸೊ ಅದರಲ್ಲಿ ನೀವು ಬರಬೇಕು, ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ನೆನೆಸ್ಕೊಂಡೆ. ನೋಡಿದ್ರೆ ಸಾಯಂಕಾಲ ಹೊತ್ತಿಗೆ ನೀವೇ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದೆ. ಸೊ ಅದೇ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇವಾಗೆಲ್ಲರೂ ಹೊರಗಡೆ ಹೋಗೋಣ ಏನಾದ್ರು ತಿನ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಏನಿದೆ ಅಂತ ಯೋಚನೆ ಹೋಗ್ತಾ ಇದ್ದೀನಿ. ಬ್ರೋ ಇಲ್ಲಿಂದ ಯೂಟರ್ನ್ ನೋಡ್ಕೊಂಬಿಡಿ ಹೇಳ್ತೀನಿ. ನಾನು ಮಾತಾಡ್ಕೊಂಡು ಮರ್ತೋಗ್ಬಿಟ್ಟೆ. ಮುಂದೆ ಬಂದ್ವಿ, ಯೂಟರ್ನ್ ನೋಡ್ಕೊಂಡು ಹಂಗೆ ಹೋಗ್ಬೋದು. ಅಲ್ಲಿ ಒಂದು ಹೋಟ್ಲಿದೆ. ಸೊ ಅಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲೂ ಇದೆ, ಇಲ್ಲೂ ಒಂದು ತಿನ್ಬೋದು. ಬಟ್ ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕಾಗತ್ತೆ, ಜಾಗ ಇಲ್ಲ ಅಷ್ಟು. ಸೊ ಎಲ್ಲಿ ಕಂಫರ್ಟಬಲಾಗಿ ಕುತ್ಕೊಬೋದು. ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ ಟೈಪ್ ಶೈಟ್. ಬಟ್ ನಿಮಗೊಂದು 18.9 ಕೊಡ್ತಾ ಇದೆ ಮೈಲೇಜು. 18.9 ಸಿಟಿಗೆ ಬಂದಿದ್ದು ಕಮ್ಮಿ ಆಯಿತು. IVL 21 ಕೊಡ್ತಾ ಇತ್ತು ನನಗೆ.
ಸರಿ ಐವೆಲ್ 21 ಕೊಟ್ರು ಸಿಟಿ ಒಳಗೆ ಹೆಂಗೆ ಬ್ರೋ ಅದು ಎಷ್ಟು ಕಡಿಮೆ ಅಷ್ಟು ಜಾಸ್ತಿ ಕೊಡ್ತಾ ಇದೆ ವಿತ್ ಎ ಸಿ ಗೈಸ್, ವಿತ್ ಎ ಸಿ. ಹೊಟ್ಟೆ ಹೆಂಗ್ ಉರಿಯುತ್ತೆ ಅಂದರೆ ಎರಡನೇ ಡಿಗ್ರಿಲಿ ಇಟ್ಟಿದ್ದಾರೆ ಫ್ಯಾನು. ನನಗೆ ಬೇಜಾರು ಏನಂದರೆ ಪ್ರತಿಯೊಬ್ಬರು ನನಗೆ ಕೇಳ್ತಿರ್ತಾರೆ, ಬ್ರೋ ನೆಕ್ಸಾನ್ ಹೆಂಗಿದೆ ಬ್ರೋ, ತೊಗೊಬೋದಾ ಬ್ರೋ, ಪ್ರಾಬ್ಲಮ್ಸ್ ಏನಿಲ್ವಾ ಬ್ರೋ ಅಂತ ಹೇಳ್ಬಿಟ್ಟು. ನನಗೆ ಅದ್ರ ಜೊತೆಗೆ ಒಂದು ನಾನು ಪಾಯಿಂಟ್ ಔಟ್ ಮಾಡಿ ಹೇಳೋದೇನು ಗೊತ್ತಾ, ಸಿಟಿನಲ್ಲಿ ಅವನ ಅಜ್ಜಿ 8 ಗುರು 8, 9 ನನ್ನ ಲಕ್ ಚೆನ್ನಾಗಿದ್ರೆ ಅದಕ್ಕೆ ಏನಾದ್ರು ಮನ್ಸು ಚೆನ್ನಾಗಿದ್ದು 10ಕ್ಕೆ ಜಂಪ್ ಆಗ್ಬೋದು, ಡಬಲ್ ಡಿಜಿಟ್. ಇಲ್ಲ ಅಂದರೆ 9, 8 ಅದ್ರ ಮೇಲೆ ಹತ್ತಲ್ಲ ನನ್ನ ನೆಕ್ಸಾನು. ಪ್ರತಿಯೊಬ್ಬರು ಕೇಳೋದು ಅದು ಹೇಳೋದು. ಇದು ನೋಡಿದಾಗ ಹೊಟ್ಟೆ ಉರಿಯುತ್ತೆ. ಮಾರುತಿ ಅವ್ರದ್ದು ಚೆನ್ನಾಗಿದೆ, ಅದೊಂದೇ ಪ್ಲಸ್ ಪಾಯಿಂಟ್ ಮಾರುತಿಗೆ. ಇದು ಮೈಲೇಜ್ ಒಂದು ಕೊಡ್ತದೆ ಗಾಡಿ. ಇವಾಗ ಹೈಬ್ರಿಡ್ ಬಿಟ್ಟವ್ರೆ 39 ಬ್ರೋ. ಬಿಲ್ಟ್ ಕ್ವಾಲಿಟಿ, ಸ್ವಿಫ್ಟ್ ಬಿಲ್ಡ್ ಕ್ವಾಲಿಟಿ ಇಲ್ಲ, ಬಿಲ್ಡ್ ಕ್ವಾಲಿಟಿ ಡಬ್ಬ ಅಂತ ಬಿಲ್ಟ್ ಕ್ವಾಲಿಟಿ ಇದೆ ನಮ್ಮ ಹತ್ರ. ಅಷ್ಟು ಆಕ್ಸಿಡೆಂಟ್ ಆಯ್ತು ಒಂದ್ಸಲ. ಅದು ಲೆಫ್ಟ್ ಸುಮ್ಮನೆ ಹಂಗೆ ಪೋಲ್ ಟಚ್ ಆಗಿದ್ದು, ಮುಂದೆ ಬಾನೆಟ್ ಔಟ್, ಲೈಟ್ ಔಟ್, ಫೇಡ್ ಹೌಸ್ ಎಲ್ಲ ಔಟ್. ಗೊತ್ತಿಲ್ಲಪ್ಪ, ಕಮೆಂಟ್ ಮಾಡ ಮಾರುತಿ ಬಗ್ಗೆ ನಾನು ಮಾಡಲ್ಲ. 30,000 ಬಿಲ್ ಆಯ್ತು, ಸುಮ್ಮನೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಕೊಟ್ಬಿಟ್ಟು ಬಂದಿದ್ದೆ. ಸ್ಟ್ರೈಟ್ ಅದನ್ನ ನೋಡಿದಾಗ ಮೈಲೇಜ್ ಸ್ವಲ್ಪ ಹೊಟ್ಟೆ ಉರಿಯುತ್ತೆ. ನನಗೆ ಜೆಲಸ್ ಫೀಲ್ ಆಗುತ್ತೆ, ನಮ್ಮ ಕಾರ್ ಹಿಂಗೆ ಕೊಡಲ್ವಲ್ಲ ಅಂತ. ಸರಿ ಇಲ್ಲ ನನ್ನ ಫ್ರೆಂಡ್ಸ್ ಯಾರೂ ಸರಿ ಇಲ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಹೋದ್ವಿ ಊಟ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ಲೈಟಿಂಗ್ಸ್, ಸೊ ಹೋದ್ವಿ ಊಟ ಮಾಡಿಬಿಟ್ಟು ಇಲ್ಲಿ ಬಂದ್ವಿ. ಸೊ ಇಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ನಮ್ಮ ಲೋಕೇಶ್ವರ, ಅದಕ್ಕೆ ಹುಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಅಲ್ಲೆಲ್ಲ ಹೋದ್ವಿ, ನೋಡಿದ್ರೆ ಐಸ್ ಕ್ರೀಮೇ ಇಲ್ಲ, ಅಲ್ಲಿ ಫುಲ್ ಖಾಲಿ ಹೊಡಿತಾ ಇದೆ, ಧೂಳು ಹೊಡಿತಾ ಇದೆ. ಐಸ್ ಕ್ರೀಮ್ ಬಾಕ್ಸ್ ಈ ಥರ ಬಾಕ್ಸ್ ನೋಡ್ಬಿಟ್ಟೆ ಹೋಗಿತ್ತು. ಸೊ ಅದಕ್ಕೆ ವಾಪಸ್ ಹಿಂದೆ ಬಂದ್ಬಿಟ್ಟು ಇಲ್ಲೊಂದು ಜಾಗದಲ್ಲೇ ತೊಗೊಂಡಿದ್ದೀವಿ. ಶೇಪ್ ಆಯ್ತು. ಓ ಸರಿ ಇಲ್ಲ, ಅದು ಅವಾಗಿಂದ ಏನೋ ಕಾನ್ವರ್ಸೇಷನ್ ನಡೀತು ನಮ್ಮದು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಅದಕ್ಕೆ ಸ್ಮೈಲಿಂಗ್ ಸ್ಟಾರ್ ಆಗಿದ್ದಾರೆ. ರಿಕಾಲ್ ಮಾಡ್ಕೊಂಡು ನಗ್ತಾ ಇದ್ದಾರೆ. ಎಷ್ಟೋ ತಿಂಗಳುಗಳಾದ್ಮೇಲೆ, ಆಲ್ಮೋಸ್ಟ್ ವರ್ಷನೇ ಆಯ್ತು, ಇಲ್ಲ ತಿಂಗಳುಗಳಷ್ಟೇ, ತಿಂಗಳುಗಳಾದ್ಮೇಲೆ ನಮ್ಮ ಲೋಕೇಶ್ ಬ್ರೋ ಅವರ ಕಾರ್ನ ಇವತ್ತು ನಾನು ಓಡಿಸ್ತಾ ಇದ್ದೀನಿ. ಅಷ್ಟೆಲ್ಲ ಹೋಗಿದ್ದಿದ್ದು ಹೇಳಿ, ಹಾಸನ್ಗೆ ಎಷ್ಟೇ ಅಲ್ವಾ? ಹಾಸನ್ಗೆ ಮದುವೆಗೆ ಹೋಗಿದ್ವಿ ಜೊತೆನಲ್ಲಿ, ಅವಾಗ ಓಡಿಸಿದ್ದು ಕಾರು. ಅದಾದಮೇಲೆ ಓಡಿಸೇ ಇರಲಿಲ್ಲ. ಸೊ ಇವತ್ತು ಫೈನಲಿ ಸಿಕ್ಕಿ ಗುಡ್ ಕಾರ್, ಮೈಲೇಜ್. ಸೊ ಇವಾಗ ಅದೇ ಮಾತಾಡ್ತಾ ಇದ್ವಿ. ಮೋಸ್ಟ್ಲಿ ಇದು ಲಾಸ್ಟ್ ಡ್ರೈವ್ ಆಗುತ್ತೆ ನಂದು ಈ ಕಾರಲ್ಲಿ. ಅದಾದಮೇಲೆ ಈ ಕಾರ್ ಡ್ರೈವ್ ಮಾಡೋಕ್ಕಾಗೋದಿಲ್ಲ ಅಂತ. ಬಟ್ ಇಲ್ಲ, ನೆಕ್ಸ್ಟ್ ಯಾವ್ದಾದ್ರು ಒಂದು ಟ್ರಿಪ್ಪು ಆದಷ್ಟು ಬೇಗದಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಟ್ರಿಪ್ ಅನ್ನೋದಕ್ಕಿಂತ ಒಂದು ಶಾರ್ಟ್ ಡ್ರೈವ್ ಎಲ್ಲಿಗಾದ್ರೂ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಹೇಳ್ತೀನಿ ಇಲ್ಲಿಗೆ ಏನು ಅಂತ ಅಂದ್ಬಿಟ್ಟು. ಅದು ಎಕ್ಸಿಕ್ಯೂಟ್ ಆದಾಗ ಇನ್ನೂ ಹಿಂಗೆ ಆಡ್ತಾ ಇದೆ. ಬಿಕಾಸ್ ಇನ್ನೊಂದು ಸ್ವಲ್ಪ ಜನ ಹಾಕೊಂಡ್ರೆ ಸಾಕು ಗೈಸ್, ಇದೇ ಪ್ರಾಬ್ಲಮ್ಮು. ಸೊ ಕನ್ಫರ್ಮೇಷನ್ ಇರಲ್ಲ. ನಾವಿಬ್ಬರೇ ಅಂದರೆ ಹೆಂಗೆ ನಡಿ ಇವಾಗಲೇ ಹೋಗ್ಬಿಡೋಣ ಅಂತ ಬಿಡೋದು. ಸೊ ಇನ್ನೊಬ್ರು ನಂಬ್ಕೊಂಡಿದ್ದಾಗ ಜೊತೆಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಅದಾದಮೇಲೆ ಕಾರು ಬೇರೆ ಶಿಫ್ಟ್ ಆಗ್ತಾವ್ರೆ. ಯಾವ ಕಾರು ಅಂತ ಹೇಳ್ಬಿಟ್ಟು ಬ್ರೋ ರಿವ್ಯೂ ಕೊಡ್ತೀರಾ ಬ್ರೋ ನನಗೆ? ನಿಮ್ದೆ ಕೈಗೆ ಬಂದ ತಕ್ಷಣ ಫಸ್ಟ್ ನಿಮ್ದೆ. ಯಾವ ಕಾರು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ. ಸೊ ಆ ಕಾರ್ ಬರ್ತಾ ಇದೆ, ಆದಷ್ಟು ಬೇಗ ರಿವ್ಯೂ ಮಾಡೋಣ. ನೋಡಿ ಗೈಸ್, ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಡ್ರೈವರ್ ಸೀಟ್ಗೆ. ಸೊ ಅವರ ಒಂದು ವಸ್ತು ನನ್ನ ಹತ್ರ ಇತ್ತು ಅಂತ ಹೇಳಿದ್ನಲ್ಲ, ಆ ವಸ್ತು ತಂದುಬಿಟ್ಟು ಅವರಿಗೆ ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಇವ್ರಿಗೆ ಬಾಯಿ ಹೇಳುವ ಸಮಯ, ನಾನು ಮನೆಗೆ ಹೋಗೋ ಸಮಯ. ನಾನು ವಿಂಡೋ ಎಲ್ಲ ತೆಕ್ಕೊಂಡು ಕೂತ್ಕೊಂಡೆಲ್ಲ ಹೊರಗಡೆ ಏನಿಲ್ಲ ಅಂದ್ರೆ ಒಂದು ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ಇಲ್ಲಿ ಒಳಗೆ. ಇವ್ರು ಹೋಗ್ತಾ ಕೋಲಾರ್ಗೆ ಕಚ್ಚಿಸ್ಕೊಂಡು ಹೋಗ್ಬೇಕು. ಗಾಳಿಗೆ ಹೋಗುತ್ತೆ, ಆಟೋಮೆಟಿಕ್ ಹೊರಗಡೆ ಅದೇ ಗಾಳಿನೇ ಕಳಿಸುತ್ತೆ, ಗಾಳಿ ಜೊತೆಗೆ ಹೋಗುತ್ತೆ. ಸೊ ನೀವೇ ಖುಷಿ ಆಯ್ತು ಬ್ರೋ, ತುಂಬ ದಿನ ಮೀಟ್ ಆಗಿ ಮತ್ತೆ ಪ್ಲಾನ್ ಮಾಡೋಣ ಆದಷ್ಟು ಬೇಗ. ಒಂದು ಐಡಿಯಾ ಇದೆ, ಓಕೆನಾ, ಪ್ಲಾನ್ ಇದೆ. ಸೊ ಅದು ಹೇಳ್ತೀವಿ ಏನು ಅಂತ. ಸದ್ಯಕ್ಕೆ ನಾವು ಇಳಿದ್ಬಿಟ್ಟು ಕಲ್ಚ್ಕೊತೀವಿ. ಸದ್ಯಕ್ಕೆ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ಸರಿಯಾಗಿ ಮಳೆ ಬೀಸ್ತಾ ಇದೆ, ಗಾಳಿ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಸೊ ಆ್ಯಕ್ಚುಲಿ ಒಂದು ಹೇಳೋದೇ ಮರ್ತೋಗ್ಬಿಟ್ಟೆ. ಆಲ್ಮೋಸ್ಟ್ ಒಂದು 2-3 ಡೇಸ್ ಮುಂಚೆ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಮಳೆ ಬಂತು ಬೆಂಗಳೂರಲ್ಲಿ. ಗುಡುಗು ಸಿಡ್ಲು ಜೋರಾಗಿ ಬಂದಿತ್ತು. ಸೊ ಅವತ್ತೊಂದು ಸ್ಕ್ಯಾಮ್ ಆಯಿತು. ಸ್ಕ್ಯಾಮ್ ಏನು ಅಂತ ಹೇಳಿದ್ರೆ, ನನ್ನ ರೌಟರ್ ಏನಿದೆ ಆ ರೌಟರು ಹಾಳಾಯಿತು. ಸೊ ಎಷ್ಟು ಜನ ಯಾರಿಗಾದ್ರು ಬೇರೆಯವ್ರಿಗೆ ಈ ಥರ ಆಗಿದೆ ಎಕ್ಸಾಂಪಲ್ ಇದ್ದರೆ ಕೊಡ್ರಿ. ಅಕಸ್ಮಾತ್ ಏನಾದ್ರು ಇದಾಗುತ್ತೆ ಅಂದರೆ ಕಾಮನ್ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಇಲ್ಲ ಅಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಇದೆ ನಮ್ಮ ಕನೆಕ್ಷನಲ್ಲೇ ಅಂತ ಅನ್ಕೋತೀನಿ. ಸೊ ಗುಡ್ಗು ಸಿಡ್ಲು ಜೋರಾಗಿ ಬಂದರೆ ಯಾವ್ದಾದ್ರು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಹಾಳಾಗ್ತಾಯಿದೆ. ಸೊ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರ್ಬೋದು, ನಾನು ಹೊಸ ಟಿ ವಿ ಎಲ್ಲ ಅನ್ಬಾಕ್ಸ್ ಮಾಡಿದ್ದಾಗ ಹೇಳಿದ್ದೆ. ಆ್ಯಂಡ್ ಹೋಮ್ ಥಿಯೇಟ್ರೂ ಅಷ್ಟೇ. ಸೊ ರಿಪೇರಿ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಅಂತ. ಸೊ ಅದು ಹಾಳಾಗಿದ್ದ ರೀಸನು ಈ ಗುಡುಗು ಸಿಡ್ಲಿಂದಾನೆ. ಇದನ್ನು ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ಜನಕ್ಕೆ ಇದು ಯೂಸ್ ಆಗ್ಬೋದು. ನಾನು ಒಂದು ತಪ್ಪು ಮಾಡಿದ್ದೀನಿ, ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ಸೊ ಲಾಸ್ಟ್ ಟೈಮು ಇವಾಗೇನು ರೌಟ್ರ್ ಯೂಸ್ ಮಾಡ್ತಿದ್ನೋ ಅದಕ್ಕೊಂದು ಅಡ್ಯಾಪ್ಟರ್ ಬರ್ತಲ್ಲ, ಆ ಅಡ್ಯಾಪ್ಟ್ರಲ್ಲಿ ಲೈಟ್ ಬರ್ತಿತ್ತು ಸ್ವಿಚ್ ಆನ್ ಮಾಡಿದ್ರೆ. ಸೊ ಈ ಸರಿ ಆ ಲೈಟ್ ಬರಲಿಲ್ಲ. ದಟ್ ಮೀನ್ಸ್ ಹಾಳಾಗಿದೆ ಅಂತ ಅಂದ್ಬಿಟ್ಟು. ಸೊ ಆ ಲೈಟ್ ಬರದೇ ಇದ್ದಕ್ಕೆ ಒಂದಂತೂ ಗೊತ್ತಾಯಿತು, ಅಡ್ಯಾಪ್ಟರ್ ಹಾಳಾಗಿದೆ ಅಂತ ಅಂದ್ಬಿಟ್ಟು. ಅವಾಗ ಬೇರೆ ಅಡ್ಯಾಪ್ಟರ್ ತಂದುಬಿಟ್ಟು ರೌಟ್ರ್ ಕನೆಕ್ಟ್ ಮಾಡಿ ಚೆಕ್ ಮಾಡಿದಾಗ ರೌಟ್ರ್ ವರ್ಕ್ ಆಗ್ತಿತ್ತು ಚೆನ್ನಾಗಿದೆ. ಸೊ 100% ಅಡ್ಯಾಪ್ಟರ್ ಹಾಳಾಗಿದೆ ಅಂತ ಅದು ರಿಪ್ಲೇಸ್ ಮಾಡಿಸ್ಕೊಂಡೆ. ಆ್ಯಂಡ್ ಲಾಸ್ಟ್ ಟೈಮು 1 ಇಯರ್ ಮುಂಚೆ ಏನು ಮಾಡಿದ್ದೆ ನಾನು ಅಂತ ಅಂದರೆ, ಮೋಸ್ಟ್ಲಿ ನನಗೆ ಅನ್ಸೋದು ರೌಟ್ರ್ ಚೆನ್ನಾಗಿತ್ತು, ಅವಾಗ್ಲೂ ಅಡ್ಯಾಪ್ಟರ್ ಹಾಳಾಗಿತ್ತೇನೋ.
ನಾನು ಆ ಅಡ್ಯಾಪ್ಟ್ರಲ್ಲಿ ಲೈಟ್ ಬರ್ತಿರಲಿಲ್ಲ. ಸೊ ನನಗೆ ಗೊತ್ತೇ ಆಗಿಲ್ಲ, ನಾನು ಇಡೀ ರೌಟ್ರೇ ಹಾಳಾಗಿದೆ ಅಂತ ಅಂದ್ಬಿಟ್ಟು ಆ ರೌಟ್ರನ್ನೇ ಎಸ್ಬಿಟ್ಟೆ. ಸೊ ಇವಾಗ ರಿಗ್ರೆಟ್ ಆಗ್ತಾಯಿದೆ ಮನಸ್ಸಿಗೆ. 2,000-2,500 ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ರೌಟ್ರು. ಒಂದ್ಸರಿ ಚೆಕ್ ಮಾಡಬೇಕಿತ್ತು. ಮೇ ಬಿ ಅಡ್ಯಾಪ್ಟರ್ ಹಾಳಾಗಿ ರೌಟ್ರ್ ಚೆನ್ನಾಗಿತ್ತೇನೋ, ಅದು ರಿಗ್ರೆಟ್ಸ್. ಸೊ ಹಾಗಾಗಿ ನೀವು ಅಕಸ್ಮಾತ್ ಏನಾದ್ರು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿ ಹಾಳಾದರೆ ರೌಟ್ರ್ ಎಸೆಯೋಕ್ಕಿಂತ ಮುಂಚೆ ಅಡ್ಯಾಪ್ಟರ್ ಚೇಂಜ್ ಮಾಡಿ ನೋಡಿ. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಹೇಳಿದೆ ಅನಿಸುತ್ತೆ, ಬಟ್ ಅರ್ಥ ಆಯಿತು ನಿಮಗೆಲ್ಲ ಅನ್ಕೋತೀನಿ. ಎನಿವೆ ಈ ವ್ಲಾಗ್ ನಿಮಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ವ್ಲಾಗ್ ಇವತ್ತು ನೋಡಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ. ಸೊ ನೋಡ್ತಾ ಮರಿದೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಟಿಲ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಸ್ಟ್ರಿಕ್ಟಾಗಿ ಫಾಲೋ ಮಾಡೋದು ಹೆಂಗೆ ಅನ್ನೋದನ್ನು ಇವ್ರ ಹತ್ರ ಕಲಿ ಮಾಡಬೇಕು. ನನಗೆ ಒಂದು ಸ್ವಲ್ಪ ಏನೋ ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಬರಲ್ಲ, ಇರಲಿ ಬಿಡು ಅಂತ ಅಂದ್ಬಿಟ್ಟು ಹೋಗ್ಬಿಡ್ತೀನಿ.